ಹಾಯ್ ಹಲೋ ಬಿ ಪಾಸಿಟಿವ್ ಸ್ಪೋರ್ಟ್ಸ್ ಒಟ್ಟಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತ ಅತ್ಯಂತ ಸುಂದರವಾದ ಹಸಿರು ಬಳೆಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಈಗ ನೋಡೋಣ. ಗಾಜಿನ ಚೂರುಗಳನ್ನು, ತ್ಯಾಜ್ಯ ವಸ್ತುಗಳನ್ನು ತರಿಸಿ ಅದನ್ನು ವಿಂಗಡಣೆ ಮಾಡಿ ಮಷೀನಲ್ಲಿ ಸಂಸ್ಕರಿಸಿ ಫಿಲ್ಟರ್ ಮಾಡಿ ಕಸ ಕಡ್ಡಿಯನ್ನ ಬೇರ್ಪಡಿಸಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತಾರೆ. ಆಮೇಲೆ ಆ ಗಾಜಿನ ಚೂರುಗಳನ್ನು 1000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನಗಳಲ್ಲಿ ಅದನ್ನು ಬಿಸಿಗೊಳಿಸಿ ಅದನ್ನು ಹಚ್ಚಿಗೆ ಸೇಕರಿಸ್ತಾರೆ. ಒಬ್ಬೊಬ್ಬರದು ಒಂದೊಂದು ವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಇಲ್ಲೇ ಅತ್ಯಂತ ಬಿಸಿಯ ವಾತಾವರಣದಲ್ಲಿ ಈ ಕೆಲಸ ನಡೀತಾ ಇರ್ತದೆ. ಒಂದೊಂದು ಸೈಜಿನ ಹಚ್ಚುಗಳು ಇಲ್ಲಿವೆ, ನೀವು ನೋಡ್ತಾ ಇದ್ದೀರಾ. ತುಂಬಾ ತಾಪಮಾನದಲ್ಲಿ ಅದನ್ನು ಬಿಸಿ ಮಾಡಿ ಅದನ್ನು ದ್ರವ ರೂಪಕ್ಕೆ ತಂದು ಹಚ್ಚಿಗೆ ಅಳವಡಿಸಿದ ನಂತರ ಬಳೆಗಳು ತಯಾರಾಗ್ತಾ ಇವೆ. ಆಮೇಲೆ ಅದನ್ನು ತಂಪು ಮಾಡಿ ಅಂದರೆ ತಣ್ಣಗೆಗೊಳಿಸಿ ಹಚ್ಚಲ್ಲಿ ಅದನ್ನು ಕಟ್ ಮಾಡ್ತಾರೆ. ಆಮೇಲೆ ಅವುಗಳನ್ನು ಸೈಜಿಗೆ ತಕ್ಕಂತೆ ಪ್ಯಾಕ್ ಮಾಡ್ಕೋತಾ ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಾ ಪ್ಯಾಕ್ ಮಾಡೋದನ್ನು. ಪ್ರತಿಯೊಂದು ಕೆಲಸದಲ್ಲಿ ಅದರದೇ ಆದಂಥ ಒಂದು ಶಿಸ್ತಿದೆ, ಬದ್ಧತೆ ಇದೆ. ಸ್ತ್ರೀಯರ ಕೈಗಳಲ್ಲಿ ರಾರಾಜಿಸುವಂತಹ ಹಸಿರು ಬಳೆಗಳು ಮತ್ತು ಕಲರ್ ಬಳೆಗಳು, ಬೇರೆ ಬೇರೆ ರೀತಿಯ ಬಣ್ಣದ ಬಳೆಗಳನ್ನು ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.